ನಮಸ್ಕಾರ ಸ್ನೇಹಿತರೆ, ದಿಶರ ಬ್ಲಾಗ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ತುಂಬಾ ದಿನಗಳ ನಂತರ ಮಧ್ಯ ದಿವ್ಯ ಕಲಿಕೆ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಸಸ್ಟೈನಬಿಲಿಟಿ ಇನ್ ರಿಲೇಶನ್ಶಿಪ್. ಸಂಬಂಧಗಳಲ್ಲಿ ಸುಸ್ಥಿರ ಅಭಿವೃದ್ಧಿಯನ್ನ ನಾವು ಹೇಗೆ ನೋಡೋದು ಅನ್ನೋ ವಿಷಯನ ನೋಡೋಣ. ಏನಪ್ಪ ದಿವ್ಯ, ವಸ್ತುಗಳನ್ನೆಲ್ಲ ಬಿಟ್ಟು ಡೈರೆಕ್ಟ್ ಆಗಿ ಸಂಬಂಧಗಳಿಗೆ ಜಂಪ್ ಆದ್ಲು ಸಸ್ಟೈನಬಿಲಿಟಿನಲ್ಲಿ ಅಂತ ಯೋಚಿಸ್ಬೇಡಿ. ಮುಂದೆ ಬರುತ್ತೆ ಅವೆಲ್ಲ ವಿಡಿಯೋಸ್ಗಳು ಕೂಡ. ಆದ್ರೆ ಯಾಕೆ ಸಂಬಂಧಗಳಿಗೆ ನಾನು ವಿಶೇಷವಾದ ಮಹತ್ವವನ್ನು ಕೊಟ್ಟೆ ಅಂತಂದ್ರೆ, ಕೆಲವು ದಿನಗಳ ಹಿಂದೆ ಹಿರಿಯರೊಬ್ಬರು ನನ್ನ ಹತ್ರ ಹೇಳಿದ್ರು, ದಿವ್ಯಾ, ಸಂಬಂಧಗಳು ಜೀವನದಲ್ಲಿ ಆಡುವಷ್ಟು ಆಟನ ಹಣ ಕೂಡ ಆಡಲ್ಲ. ಸಂಬಂಧಗಳನ್ನ ನಿಭಾಯಿಸೋದ್ರಲ್ಲಿ ನಮ್ಮ ಅರ್ಧದಷ್ಟು ಆಯಸ್ಸು ಮುಗ್ದು ಹೋಗತ್ತೆ. ಜೀವನನ ಕೆಲವೊಮ್ಮೆ ತುಂಬಾ ಖುಷಿ ಅಂತ ಅನ್ಸಿದ್ರೆ ಇನ್ನು ಕೆಲವೊಮ್ಮೆ ಸಂಬಂಧಗಳು ನಮ್ಮನ್ನ ಹಿಂಡಿ ಹಿಪ್ಪೆ ಮಾಡ್ಬಿಡತ್ತೆ. ಸಂಬಂಧಗಳ ವಿಷಯದಲ್ಲಿ ತುಂಬಾ ಜಾಗೃತಿ ಆಗಿರು ಅಂತ ಹೇಳಿದ್ರು. ಆಗ ನನಗೆ ಯೋಚಿಸಿ ನೋಡಿದಾಗ ಹೌದು ಅಂತ ಅನಿಸ್ತು. ಎಷ್ಟೋ ವರ್ಷಗಳು ಸುತ್ತಲಿರೋ ಸಂಬಂಧಗಳನ್ನ ನಿಭಾಯಿಸೋದ್ರಲ್ಲೇನೆ ಹೊರಟೋಗತ್ತೆ. ಹಾಗೆ ಸಂಬಂಧಗಳು ಅಂತಿದ್ದಾಗೆ ನಾನಿಲ್ಲಿ ಸ್ವಲ್ಪ ಬ್ರಾಡ್ ಟರ್ಮ್ ಅಲ್ಲಿ ತಗೊಳ್ತೀನಿ. ಮನೆ ಒಳಗಿನ ಜನರ ಜೊತೆಗಿನ ಸಂಬಂಧಗಳಿರ್ಬಹುದು, ಅಥವಾ ಸುತ್ತಲಿನವರ ಜೊತೆಗಿನ ಸಂಬಂಧಗಳಿರ್ಬಹುದು, ಅಥವಾ ಸಂಬಂಧಿಕರು ಅಂತ ನಾವೇನ್ ಕರಿತೀವಿ, ನೆಂಟರಿಷ್ಟರು, ಅವರ ಜೊತೆಗಿನ ಸಂಬಂಧಗಳಿರ್ಬಹುದು. ಎಲ್ಲದಕ್ಕೂ ಕೂಡ ಒಂದು ಅನುಕೂಲ ಆಗುವಂತ ರೀತಿಯಲ್ಲಿ ನಾವು ನೋಡೋಣ. ಸುತ್ತಲಿರೋ ಸಂಬಂಧಗಳು ಎಷ್ಟರ ಮಟ್ಟಿಗೆ ಮುಂಚಿನ ಹಾಗೆ ಇದೆಯಾ, ಡೈಮೆನ್ಷನ್ಸ್ ಬದಲಾಗೋದ್ರ ಕಾರಣಗಳೇನು, ಇದನ್ನ ನಿಭಾಯಿಸ್ಕೊಂಡು ಹೋಗೋದು ಹೇಗೆ, ಇವೆಲ್ಲವನ್ನು ಕೂಡ ನೋಡೋಣ. ವಿಡಿಯೋ ಸ್ವಲ್ಪ ಲೆಂತಿ ಅಂತ ಅನ್ಸಿದ್ರು ಕೂಡ ಖಂಡಿತವಾಗಿ ಕೂಡ ಇವತ್ತಿನ ವಿಡಿಯೋದ ಕೊನೆಯಲ್ಲಿ ನೀವೇ ಹೇಳ್ತೀರಾ, ಸಂಬಂಧಗಳನ್ನ ನಿಭಾಯಿಸೋದಕ್ಕೆ ಒಂದು ಈಸಿಯಾದ ಟ್ರಿಕ್ ಸಿಕ್ತು ನನಗೆ ಅಂತ. ನನಗೆ ವರ್ಕ್ ಆಗಿರೋ ವಿಷಯ ನಿಮ್ಗಳ ಜೊತೆಗೂ ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ, ಮುಂಚಿನ ತರ ಸಂಬಂಧಗಳು ಹೇಗಿರ್ತಾ ಇತ್ತು, ಒಂದು ಹತ್ತಿರದ ಪ್ರದೇಶದಲ್ಲೇ ಅಲ್ಲೇ ಹತ್ರನೇ ಕೊಡ್ತಾ ಇದ್ರು. ಸೊ ಸುತ್ತಲೂ ಏನಿದ್ರು ಸಂಬಂಧಿಕರು ಎಲ್ಲದಕ್ಕೂ ಕಷ್ಟ ಸುಖ ಎಲ್ಲದರಲ್ಲೂ ಬಂದು ಇನ್ವಾಲ್ವ್ ಆಗ್ತಾ ಇದ್ರು, ಅಲ್ಲೇ ಸೆಟ್ಲ್ ಆಗ್ತಾ ಇದ್ರು. ಈಗ ನಾವು ಆ ಊರಿಂದ ತುಂಬಾ ದೂರ ಟ್ರಾವೆಲ್ ಮಾಡಿ ಬಂದಿದೀವಿ. ನಮ್ಮ ಸುತ್ತಲಿರೋ ಸಂಬಂಧಿಕರು ಅಂತ ಅಂದ್ರೆ ದೂರದಲ್ಲಿ ಇರ್ತಾರೆ. ನಮ್ಮ ಹತ್ತಿರದ ಸಂಬಂಧಿಕರು ಏನಿರ್ತಾರೆ ದೂರದಲ್ಲಿ ಇರ್ತಾರೆ. ಎಲ್ಲಾ ಸರಿ ನಾವು ಪ್ರತಿಯೊಂದಕ್ಕೂ ಕಷ್ಟ ಸುಖದಲ್ಲಿ ಭಾಗಿಯಾಗೋದಕ್ಕಾಗಲ್ಲ. ಹಾಗೇನಾಗತ್ತೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಸಂಬಂಧಗಳು ಸ್ವಲ್ಪ ದೂರ ಸರಿತಾ ಹೋಗುತ್ತೆ. ಆದ್ರೆ ಸಂಬಂಧಗಳು ನಿಭಾಯಿಸೋದು ಕಷ್ಟ ಅನ್ನೋದಕ್ಕೆ ಸಂಬಂಧಗಳನ್ನ ಬಿಡೋದಲ್ಲ. ಕೆಲವೊಂದಿಷ್ಟು ಸಂಬಂಧಗಳಿಗೆ ಅದರದ್ದೇ ಆದ ಮಹತ್ವ ಇರುತ್ತೆ. ಕೆಲವೊಂದಿಷ್ಟು ಸಂಬಂಧಗಳು, ಎಸ್ಪೆಷಲಿ ರಕ್ತ ಸಂಬಂಧಗಳು ಹೇಗಿರುತ್ತೆ ಅಂತಂದ್ರೆ, ನೀವು ಅದನ್ನ ಮೇಂಟೈನ್ ಮಾಡದೇ ಇದ್ರು ಕೂಡ ಕೊನೆವರೆಗೂ ನಮ್ ಜೊತೆಗೆ ಉಳಿಯುವಂತ ಸಂಬಂಧಗಳು. ಅದನ್ನೆಲ್ಲ ನಾವು ಬಿಡೋ ಆಪ್ಷನ್ಸ್ ಇಲ್ಲ. ನಾವು ಹುಟ್ಟುವಾಗ್ಲೇ ನಮ್ ಜೊತೆ ಕೆಲವೊಂದಿಷ್ಟು ಸಂಬಂಧಗಳು ಬಂದಿರುತ್ತೆ, ಅವನ್ನ ನಾವು ನಿಭಾಯಿಸ್ಕೊಂಡು ಹೋಗ್ಲೇಬೇಕಾಗಿರುತ್ತೆ. ನಾವು ಸುತ್ತಲೂ ಒಂದು ನಮ್ಮದೇ ಆದ ಒಂದು ಸರ್ಕಲ್ ಅನ್ನ ಬಿಲ್ಡ್ ಮಾಡ್ಕೊಂಡಿರ್ತೀವಿ. ಲೋಕಲಿ ನಮ್ಮ ಅಕ್ಕಪಕ್ಕದವರು ಇರ್ಬೋದು, ಸ್ನೇಹಿತರು ಇರ್ಬೋದು, ಇವರೆಲ್ಲರ ಜೊತೆ ಒಂದು ಸಂಬಂಧವನ್ನ ಕಂಡುಕೊಂಡಿರ್ತೀವಿ. ಇನ್ನು ಮನೆ ಒಳಗಿರೋ ಸಂಬಂಧಗಳಲ್ಲಂತೂ ಸಾಕಷ್ಟು ಜವಾಬ್ದಾರಿಗಳು ಕೂಡ ಆಡ್ ಆಗಿರುತ್ತೆ. ಇದನ್ನಂತೂ ನಾವು ಯಾವ್ದನ್ನು ಮಿಸ್ ಮಾಡೋ ಆಪ್ಷನ್ಸ್ ನಮ್ಮಲ್ಲಿ ಇರಲ್ಲ. ಸಂಬಂಧಗಳಲ್ಲಿ ಸಸ್ಟೈನಬಿಲಿಟಿ ತುಂಬಾನೇ ಮುಖ್ಯ. ಇದು ಒಂದೆರಡು ದಿನದ ಮಾತಲ್ಲ, ತುಂಬಾ ಕಾಲದವರೆಗೂ ನಾವು ಇರೋವರೆಗೂ ಅಂತಾನೆ ನಮ್ಮ ಜೊತೆಗೆ ಸಾಗಬೇಕಾಗಿರುವಂತದ್ದು. ನಾವ್ ಎಲ್ಲಿ ತಪ್ತೀವಿ ಅಂತಂದ್ರೆ, ಒಮ್ಮೆ ಭರದಲ್ಲಿ ಸಂಬಂಧಗಳನ್ನ ತುಂಬಾ ಅತಿಯಾಗಿ ಬಳಸೋದಕ್ಕೆ ಹೋಗ್ತೀವಿ. ಆಮೇಲೆ ಎಲ್ಲೋ ಒಂದು ಪಾಯಿಂಟ್ ಬಂದಾಗ ನಮ್ಮ ಹತ್ರ ಉಳಿದಿರಲ್ಲ, ಆಲ್ರೆಡಿ ಎಕ್ಸಾಸ್ಟ್ ಆಗಿರ್ತೀವಿ. ಇನ್ನು ಎದುರುಗಡೆ ಇರೋ ಸಿಚುವೇಶನ್ಸ್ ಗಳು ಬದಲಾಗಿರುತ್ತೆ. ಯಾವ್ದೋ ಒಂದು ವಿಷಯ ಬರುತ್ತೆ, ಟರ್ನ್ ಅಂತ ಸಂಬಂಧಗಳು ಕಟ್ಟೆ ಆಗೋಗುತ್ತೆ. ಅದರ ಬದಲು ಒಂದು ಸಸ್ಟೈನಬಿಲಿಟಿನ ಸಂಬಂಧಗಳಲ್ಲೂ ಕೂಡ ನಾವು ಮೇಂಟೈನ್ ಮಾಡ್ಕೊಂಡು ಹೋದ್ರೆ ತುಂಬಾ ಕಾಲದವರೆಗೂ ನಾವು ಉಳಿಸ್ಕೊಂಡು ಹೋಗ್ಬಹುದು ಅಂತ ನನ್ಗನ್ಸುತ್ತೆ. ಹೇಗೆ ಅಂತ ಅಂದ್ರೆ, ಈಗ ನೀವು ರಿಪೀಟ್ ಆಗತ್ತೆ ಅನ್ನೋ ಸಿಚುವೇಶನ್ಸ್ ಗಳಲ್ಲಿ ಸ್ವಲ್ಪ ಯೋಚಿಸಿ ಹೆಜ್ಜೆ ಇಡ್ಬೇಕು. ಕೆಲವೊಂದಿಷ್ಟು ಸಂದರ್ಭಗಳು ಹೇಗಿರುತ್ತೆ ಅಂತಂದ್ರೆ, ಮತ್ತೆ 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 ರಿಪೀಟ್ ಆಗ್ತಾನೆ ಹೋಗುತ್ತೆ. ಸಾಕಷ್ಟು ಸರಿ ರಿಪೀಟ್ ಆಗ್ತಿರುತ್ತೆ ಸನ್ನಿವೇಶಗಳು. ಆ ತರದ ಸನ್ನಿವೇಶಗಳಲ್ಲಿ ನೀವು ಏನೋ ಒಂದು ಕಮಿಟ್ ಮಾಡೋವಾಗ, ಇದು ಲಾಂಗ್ ರನ್ ಅಲ್ಲಿ ನನ್ನಿಂದ ನಿಭಾಯಿಸ್ಕೊಂಡು ಹೋಗೋದಕ್ಕೆ ಸಾಧ್ಯನಾ, ಬರೀ ಇವತ್ತಿನ ಬಗ್ಗೆ ಯಾವುದೇ ವಿಷಯಗಳಾಗ್ಲಿ ಮತ್ತೆ ಮತ್ತೆ ನೀವು ಇದನ್ನ ಮಾಡ್ಬೇಕಾಗಿ ಬರುತ್ತೆ ಅಂದಾಗ ಸಾಧ್ಯ ಆದಷ್ಟ್ರ ಮಟ್ಟಿಗೆ ನಾವ್ ಇದನ್ನ ಮುಂದೆನೂ ಉಳಿಸ್ಕೊಂಡು ಹೋಗಕ್ಕಾಗತ್ತ ಅಂತ ಒಮ್ಮೆ ಆದ್ರೂ ಸ್ವಲ್ಪ ಮಟ್ಟಿಗಾದ್ರೂ. ಈಗ ವಿಪರೀತ ಸಿಚುವೇಶನ್ಸ್ ಗಳು ಬಂದ್ರೆ ಆಗ ಬೇರೆ ರೀತಿಯನ್ನ ತನ್ನಣ. ಸಹಜವಾದ ಸಂದರ್ಭಗಳಲ್ಲಾದ್ರೂ ಕೂಡ ಇದನ್ನ ನಾನು ಇವತ್ತೇನೋ ಮಾಡಿದೆ, ನಾಳೆನೂ ಮಾಡೋದಕ್ಕೆ ಕೇಪಬಲ್ ಇದೀನ ಅನ್ನೋಂತ ಸ್ವಲ್ಪ ಯೋಚಿಸಿ ಕಮಿಟ್ಮೆಂಟ್ಸ್ ಗಳನ್ನ ಇಟ್ಕೊಳ್ಳೋದು ಒಳ್ಳೇದು. ಇಲ್ಲ ಅಂತಂದ್ರೆ ಯಾವ್ದೋ ಎಕ್ಸ್ಟ್ರೀಮ್ ನೀವು ಕೊಡೋದು ಇನ್ ದ ಸೆನ್ಸ್, ನಾನಿಲ್ಲಿ ಹಲವಾರು ಅರ್ಥಗಳಲ್ಲಿ ನಾವು ತಗೋಬಹುದು. ನಮ್ ಕೈಲಾಗೋ ಸೇವೆ ಇರಬಹುದು, ಅಥವಾ ಆರ್ಥಿಕ ಸಹಾಯ ಇರಬಹುದು, ಅಥವಾ ಇನ್ಯಾವುದೋ ರೀತಿನಲ್ಲಿ ಇರಬಹುದು. ಸಂಬಂಧಗಳೇ ಇಲ್ಲ ಅಂತಂದ್ರೆ ನಾವು ಯಾರಿಗೆ ಅಂತ ಮಾಡ್ತೀವಿ? ಮನುಷ್ಯ ಒಬ್ಬರೇ ಬದುಕೋದಕ್ಕಾಗಲ್ಲ, ಸಂಘಜೀವಿ. ಒಬ್ಬರೇ ಏನಂತ ಮಾಡ್ತೀರಾ? ಸಾರ್ಥಕತೆ ಜೀವನದಲ್ಲಿ ಇರೋದು ಸುತ್ತಲಿರೋರ್ಗೂ ಕೂಡ ನಾವು ಅನುಕೂಲವಾಗಿ ಬದುಕಿದಾಗ, ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಬದುಕಿದಾಗ ಜೀವನ ಸಾರ್ಥಕ ಆಗಲ್ಲ. ನಮ್ ಸುತ್ತಲಿರೋರ್ಗೋಸ್ಕರನು ಕೂಡ ನಾವು ಬದುಕಿದಾಗ್ಲೇನೆ
ಜೀವನ ಸಾರ್ಥಕ ಆಗೋದು. ನನ್ನ ಮೆಂಟರ್ ಯಾವಾಗ್ಲೂ ಹೇಳ್ತಿರ್ತಾರೆ, ದಿವ್ಯಾ ನಮಗ್ ಜ್ಞಾನ ಬರುತ್ತೆ ಅಂತಂದ್ರೆ ಆ ಜ್ಞಾನ ನಮಗೋಸ್ಕರ ಬಂದಿರಲ್ಲ, ಸುತ್ತಲಿರೋರ ಒಳಿತಿಗಾಗಿ ಬಂದಿರತ್ತೆ, ಅದನ್ನ ಹಂಚಬೇಕು ಅಂತ. ಸೊ ಅದೇ ರೀತಿ ನಮ್ಮ ಕೈಲಿ ಏನೋ ಒಂದು ಇದೆ ಅಂತಂದ್ರೆ ಅದು ಬರೀ ನಮಗೋಸ್ಕರ ಬಂದಿರಲ್ಲ, ಸುತ್ತಲಿರೋರ ಒಳಿತಿಗಾಗಿನೂ ಬಂದಿರತ್ತೆ. ಸೊ ಸ್ವಲ್ಪ ಶೇರಿಂಗ್ ಬೇಕೇ ಬೇಕು. ಸುತ್ತಲೂ ಜನರೇ ಇಲ್ಲ ಅಂತಂದ್ರೆ ನೀವ್ ಯಾರಿಗೆಂತ ಶೇರ್ ಮಾಡ್ತೀರಾ ಅಲ್ವಾ? ಸೊ ಶೇರ್ ಮಾಡೋದಕ್ಕಾದ್ರೂ, ಇರೋದನ್ನ ನಮ್ಗೆ ಹಂಚೋದಕ್ಕಾದ್ರೂ ಕೂಡ ಸುತ್ತಲೂ ಜನ ಬೇಕೇ ಬೇಕು. ಮನುಷ್ಯ ಸಂಘಜೀವಿ. ಸುತ್ತಲೂ ಜನ ಇದ್ದಾಗ್ಲೇನೆ ನಾವು ಒಂದು ಖುಷಿಯಿಂದ ಅಥವಾ ಏನೋ ಒಂದು ಮನಸ್ಸು ರಿಲ್ಯಾಕ್ಸ್ ಆಗಿ ಬದುಕೋದಕ್ಕೆ ಸಾಧ್ಯ. ನೀವು ಒಬ್ಬರೇ ಒಂದು ರೂಮಲ್ಲಿ ಒಂದ್ ವಾರ ಕಳೆದ್ ನೋಡಿ, 4 ಜನರ ಜೊತೆಗೆ ಬೆರೆತು ನಕ್ಕು, ಎಲ್ಲಾ ರೀತಿಯ ಎಮೋಷನ್ಸ್ ಗಳು ಇರ್ಬೋದು, ಬಟ್ ಮೆಂಟಲ್ ಹೆಲ್ತ್ ಯಾವ ಲೆವೆಲ್ ಅಲ್ಲಿ ಮೇಂಟೈನ್ ಆಗತ್ತೆ ಅಂತ ಯೋಚಿಸಿ ನೋಡಿ. ನಿಜಕ್ಕೂ ಕೂಡ ಜನರು ಬೇಕು ಸುತ್ತಲೂ. ಹಾಗೆ ಮತ್ತೆ ವಾಪಸ್ ಪಾಯಿಂಟ್ ಬರೋಣ. ಸಸ್ಟೈನಬಿಲಿಟಿ ಬಗ್ಗೆನೆ ನಾನು ಹೇಳ್ತಾ ಇದ್ದೆ. ಎಷ್ಟರವರೆಗೂ ನೀವು ಕೊಡೋದಕ್ಕೆ ಆಗತ್ತೆ ಅನ್ನೋದು ಸ್ವಲ್ಪ ಗಮನಿಸ್ಕೊಳ್ಳಿ. ಇಲ್ಲ ಒನ್ ಟೈಮ್ ಕಮಿಟ್ಮೆಂಟ್ ಅಂತ ಬಂದಾಗ ಈಗ ಒಂದೇ ಸರಿಗೆ ಇದು ಒಂದ್ಸರಿ ನಾವು ಯಾರಿಗೋ ಒಬ್ರಿಗೆ ರ್ಯಾಂಡಮ್ ಆಗಿ ಯಾರಿಗೋ ಒಬ್ರಿಗೆ ಹೋಗಿ ನಾವು ಹೆಲ್ಪ್ ಮಾಡ್ತೀವಿ, ಯಾವುದೋ ಒಂದು ಆ ಸಮಯದಲ್ಲಿ ಅವರಿಗೆ ಅಗತ್ಯ ಇರುತ್ತೆ, ನಮ್ಮ ಕೈಲಾದಕ್ಕಿಂತ ನಾವು ಪ್ರಯತ್ನ ಪಟ್ಟು ಮಾಡ್ತೀವಿ. ಅಂತ ಸಂದರ್ಭಗಳಲ್ಲಿ ನಾವು ಆದಷ್ಟು ಬೇಗ ನ್ಯೂಟ್ರಲ್ ಪೊಸಿಷನ್ಗೆ ಬರಬೇಕು. ಹೋಗಿ ಸಹಾಯ ಮಾಡಿ ವಾಪಸ್ಸು ನೀವು ನಿಮ್ಮ ಜಾಗಕ್ಕೆ ಸೇರ್ಕೊಳ್ಳಿ, ನ್ಯೂಟ್ರಲ್ ಪೊಸಿಷನ್ಗೆ ಬನ್ನಿ. ನೆಕ್ಸ್ಟ್ ಟೈಮು ಕೂಡ ನಾನು ಇಷ್ಟೇ ಮಾಡ್ತೀನಿ ಅಂತ ಕಮಿಟ್ ಮಾಡಿ ಬರಬೇಡಿ. ಎಲ್ಲಿ ನೀವು ಸಸ್ಟೈನ್ ಆಗ್ಬಹುದು, ಎಲ್ಲಿ ನೀವು ಒನ್ ಟೈಮ್ ಕಮಿಟ್ ಮಾಡಬಹುದು, ಇದರ ಕ್ಲಾರಿಟಿ ನಿಮ್ಮಲ್ಲಿ ಇದ್ರೆ ಖಂಡಿತ ಸಂಬಂಧಗಳು ಲಾಂಗ್ ರನ್ ವರ್ಗೂ ಇರುತ್ತೆ. ಸಿಚುವೇಶನ್ಸ್ ಬಂದಾಗ, ಹೊಸ ಸಂದರ್ಭಗಳು ಬಂದಾಗ ನೀವು ಯೋಚಿಸಿ ನೋಡಿ, ಇದನ್ನ ಒಮ್ಮೆ ಮಾಡಿದ್ರೆ ಮುಗ್ದೋಗತ್ತಾ, ಇಲ್ಲ ಈ ಸಂದರ್ಭಗಳು ಮತ್ತೆ ಮತ್ತೆ ರಿಪೀಟ್ ಆಗತ್ತಾ? ನಾವ್ ಯಾರಿಗೂ ಕೂಡ ಈಗ ತುಂಬಾ ಹತ್ತಿರದಲ್ಲಿರೋ ಕೆಲವೊಂದಿಷ್ಟು ಜವಾಬ್ದಾರಿಗಳನ್ನ ನಿಭಾಯಿಸುವಾಗ ಕೆಲವೊಂದಿಷ್ಟು ಸರಿ ನಾವು ಹಿಂದೆ ಇಟ್ಟು ಹಾಕಕ್ ಆಗಲ್ಲ. ನ್ಯೂಟ್ರಲ್ ಪೊಸಿಷನ್ ಬರ್ತೀನಿ ಅಂತ ಎಲ್ಲ ಸರಿ ಹೇಳಕ್ ಆಗಲ್ಲ. ಅವಾಗ ನಾವು ಫಸ್ಟ್ ಪಾಲಿಸಿನ ನೋಡ್ಬಹುದು, ಲಾಂಗ್ ರನ್ ಅಲ್ಲೂ ಸಸ್ಟೈನ್ ಆಗೋಷ್ಟೇನೆ ನಾವು ಕಮಿಟ್ ಮಾಡಬಹುದು. ಅದೇ ಯಾವತ್ತೊಮ್ಮೆ ಯಾರಿಗೋ ಒಬ್ರಿಗೆ ನೀವು ಸ್ಟ್ರೇಂಜರ್ಸ್ಗೆ ಎಲ್ಲಿ ಹೋಗಿ ಹೆಲ್ಪ್ ಮಾಡ್ತೀರಾ, ಪ್ರತಿ ಸರಿ ಅವ್ರು ನಿಮ್ ಮೇಲೆ ಡಿಪೆಂಡ್ ಆಗಿದ್ರೆ ಖಂಡಿತ ನಿಮಗೂ ಒಂದಿನ ಅದು ಬರ್ಡನ್ ಅನ್ಸುತ್ತೆ. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ. ಸೊ ಸಮ್ಟೈಮ್ಸ್ ನಾನೇನಿದ್ರು ಯಾರಿಗಾರು ಬೇಕಿದ್ರೆ ಲೈಫ್ ಸೇವರ್ ಆಗ್ಬಹುದು, ಲೈಫ್ ಸಪೋರ್ಟ್ ಸಿಸ್ಟಮ್ ಅಲ್ಲ ಅಂತ. XYZ ಯಾರೋ ಸಪರೇಟ್ ಆಗಿ ನಂದೊಂದು ಬಿಲ್ಡ್ ಸರ್ಕಲ್ ಇಂದ ಹೊರಗೆ ಹೋಗಿ ನಾನು ಯಾರಿಗೂ ಏನೋ ಮಾಡುವಾಗ ಒಂದ್ಸರಿ ನಾನು ಮಾಡ್ತೀನಿ, ವಾಪಸ್ ನಾನು ನ್ಯೂಟ್ರಲ್ ಪೊಸಿಷನ್ಗೆ ಬರ್ತೀನಿ. ಆದ್ರೆ ದಿನಾ ನಾನು ಅವ್ರ ಜೊತೆಗೆ ನಿಂತು ಅವ್ರದ್ದೆಲ್ಲ ಸಮಸ್ಯೆಗಳನ್ನ ಕೇಳ್ತೀನಿ ಅಂತ ನಾನು ಯಾರಿಗೂ ಕಮಿಟ್ ಮಾಡಿ ಬರಲ್ಲ. ಯಾಕಂದ್ರೆ ನಮ್ದು ಆಲ್ರೆಡಿ ಒಂದೇನ್ ಜವಾಬ್ದಾರಿಗಳಿರತ್ತಲ್ಲ, ಅದರಲ್ಲಿ ಕೆಲವೊಮ್ಮೆ ಡಿಸ್ಟರ್ಬ್ ಆಗೋ ಸಂದರ್ಭಗಳಿರುತ್ತೆ. ಹಾಗಾಗಿ ಸೊ ಯಾವ ಕಮಿಟ್ಮೆಂಟು ಕೆಲವು ರಿಪೀಟ್ ಆಗುವಂಥದ್ದು, ಯಾವ ಕಮಿಟ್ಮೆಂಟು ಒಂದ್ಸರಿ ಮಾತ್ರ ಮಾಡುವಂಥದ್ದು, ಇದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಮುಂದಕ್ಕೆ ಸಾಗಿದ್ರೆ ಸಾಕಷ್ಟು ಸಂಬಂಧಗಳನ್ನ ನಿಭಾಯಿಸ್ಕೊಂಡು ಹೋಗಬಹುದು. ಇನ್ನೊಂದು, ಸಂಬಂಧಗಳಲ್ಲಿ ಸೀಸನ್ಸ್. ಸಸ್ಟೈನಬಿಲಿಟಿ ಅಂತ ಬಂದಾಗ ನಾವು ಸೀಸನ್ಸ್ ಕೂಡ ಗಮನದಲ್ಲಿ ಇಟ್ಕೋಬೇಕು ಅಲ್ವಾ? ಸೀಸನ್ಸ್ ಅರ್ಥ ಏನು ಅಂತ ಅಂದ್ರೆ ಬದಲಾಗ್ತಾ ಇರುತ್ತೆ. ಸಂಬಂಧಗಳ ಡೈಮೆನ್ಷನ್ ಯಾವಾಗ್ಲೂ ಒಂದೇ ತರ ಇರಲ್ಲ, ಬದಲಾಗ್ತಾ ಇರುತ್ತೆ. ಮಗು ಹೇಗೆ ನಿಮ್ಮನ್ನ ಬಂದು ಹಗ್ ಮಾಡಿ ಮುದ್ ಮಾಡಿ ಪ್ರೀತಿ ಮಾಡತ್ತೆ ಅಲ್ವಾ ತಾಯಿ ಅಂತ, ಸ್ವಲ್ಪ ಮಕ್ಕಳು ಬೆಳೆದ ಮೇಲೆ ವಿಚಾರಗಳನ್ನ ಹಂಚ್ಕೊಳ್ತಾರೆ, ನಿಮ್ಮ ಗೈಡೆನ್ಸ್ ಮಾರ್ಗದರ್ಶನದಲ್ಲಿ ಬೆಳೀತಾರೆ. ಆ ನಾಲೆಜ್ ಶೇರಿಂಗ್ ಅಂಡ್ ಕೇರಿಂಗ್ ಅಲ್ಲಿ ಒಂದು ಸಂಬಂಧಗಳ ಡೈಮೆನ್ಷನ್ಸ್ ಬದಲಾಗತ್ತೆ. ಅದಾಗೆ ಅವ್ರು ದೊಡ್ಡವರಾದ್ಮೇಲೆ ಅವ್ರ ಫುಲ್ ಮೆಚೂರ್ಡ್ ಅನ್ನೋ ತರದಲ್ಲಿ ಅವರ ರೆಸ್ಪಾನ್ಸಿಬಿಲಿಟೀಸ್ ಗಳನ್ನ ಜವಾಬ್ದಾರಿಗಳನ್ನ ನಿಭಾಯಿಸೋದರಲ್ಲಿ ಅವರು ಪ್ರೀತಿಯನ್ನ ತೋರಿಸ್ತಾರೆ. ಇವೆಲ್ಲರೂ ಸೀಸನ್ಸ್. ನೀವು ಎಲ್ಲಾ ಸರಿನೂ ಮಗು ಒಂದೇ ತರ ಬಿಹೇವ್ ಮಾಡಿ ನನ್ ಜೊತೆಗೆ ಅಂತ ನಿರೀಕ್ಷೆ ಮಾಡಕ್ಕಾಗಲ್ಲ. ಅದೇ ತರ ಸಂಬಂಧಿಕರು ಕೂಡ ಸಾಕಷ್ಟು ಅವ್ರ ಜೀವನದಲ್ಲೂ ಬೇರೆ ಬೇರೆ ಸೀಸನ್ಸ್ ಗಳು ನಡೀತಾ ಇರುತ್ತೆ, ಪರಿಸ್ಥಿತಿಗಳು ಬದಲಾಗಿರುತ್ತೆ, ಪ್ರಯಾರಿಟೀಸ್ ಬದಲಾಗಿರುತ್ತೆ, ಅವ್ರ ಏಜ್ ಬದಲಾಗಿರುತ್ತೆ. ಸೊ ಸಂಬಂಧಗಳಲ್ಲೂ ಕೂಡ ಒಂದು ಬದಲಾವಣೆ ಸಹಜವಾದದ್ದು. ಆ ಸೀಸನ್ ಅಲ್ಲಿ ಅವ್ರು ಆಗಿದ್ದಾರೆ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೊಂಡ್ರೆ, ಅಥವಾ ಪ್ರೀತಿ ತೋರ್ಸೋ ರೀತಿ ಬದಲಾಗತ್ತೆ. ಆ ಸಿಚುವೇಶನ್ಸ್ ನೀವು ಮುಂಚೆ ಒಬ್ರ ಮನೆಗೆ ಹೋದಾಗ ಬೇರೆ ತರ ವೆಲ್ಕಮ್ ಇದ್ದಿರ್ಬಹುದು, ಇವತ್ತು ನೀವು ಅವ್ರ ಮನೆಗೆ ಹೋದಾಗ ಬೇರೆ ತರ ವೆಲ್ಕಮ್ ಇರ್ಬೋದು. ಯಾಕೆಂದ್ರೆ ಅವರ ಜೀವನದಲ್ಲಿ ಸೀಸನ್ ಬದಲಾಗಿದೆ. ನೀವು ಸೇಮ್ ಸೀಸನ್ ಅಲ್ಲಿ ಇದ್ದಿರ್ಬಹುದು, ಬಟ್ ಅವರಲ್ಲಿ ಏನೋ ಬದಲಾವಣೆಗಳಾಗಿರ್ಬಹುದು ಅಲ್ವಾ? ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಂಡ್ರೆ ಖಂಡಿತವಾಗಿ ಕೂಡ ನಮ್ಗೆ ಅದು ಯಾವ್ದು ಕೂಡ ಸೀಸನ್ಸ್ ಡಿಸ್ಟರ್ಬ್ ಆಗಲ್ಲ. ಸೊ ಇದೆಲ್ಲ ಗಮನದಲ್ಲಿ ಇಟ್ಕೊಂಡ ಮೇಲೂ ಕೂಡ ಸಂಬಂಧಗಳಲ್ಲಿ ಏನು ಏರುಪೇರು ಆಗೋದೇ ಇಲ್ವಾ? ಆಗತ್ತೆ. ಕೆಲವೊಂದಿಷ್ಟು ಸಂಬಂಧಗಳಲ್ಲಿ ಎಷ್ಟು ಕಹಿ ಉಳಿದು ಬಿಡತ್ತೆ ಅಂತಂದ್ರೆ ತುಂಬಾನೇ ಕಹಿ ನೆನಪುಗಳು ಇರತ್ತೆ. ಆ ಸಂದರ್ಭದಲ್ಲೂ ಕೂಡ ನಾವು ಸಂಬಂಧಗಳನ್ನ ಉಳಿಸ್ಕೊಂಡು ಹೋಗೋದು ಹೇಗೆ, ಇದನ್ನು ಕೂಡ ನಾವು ಯೋಚಿಸಿ ನೋಡ್ಬೇಕಾಗತ್ತೆ. ಇದರಲ್ಲಿ ನನಗೆ ಒಂದು ತುಂಬಾ ಹೆಲ್ಪ್ ಆಗಿರುವಂತ ಪಾಯಿಂಟ್ ಅಂತಂದ್ರೆ, ಪ್ರತಿ ಒಂದು ಸಂಬಂಧಗಳಲ್ಲೂ ಕೂಡ ನಾವು ಎಲ್ಲಾದ್ರಲ್ಲೂ
ನನಗಿವ್ರು ಏನು, ನನಗಿವ್ರು ಏನ್ ಮಾಡಿದ್ರು, ಅಥವಾ ನನಗೇನೋ ಹಾಗೆ ಹೇಳಿದ್ರು, ನನಗೇನೋ ಹೀಗೆ ಹೇಳಿದ್ರು, ಎಲ್ಲಾದ್ರಲ್ಲೂ ನಮ್ಮನ್ನ ನಾವು ಹುಡುಕ್ಬೇಕಾಗಿಲ್ಲ. ಟ್ರಸ್ಟ್ ಮೀ, ಎಲ್ಲಾದ್ರಲ್ಲೂ ನಾವ್ ಯಾವಾಗ ನಾವು ಅನ್ನೋದನ್ನ ಎಲ್ಲದಕ್ಕೂ ಲಿಂಕ್ ಮಾಡ್ತಾ ಹೋಗ್ತೀವಿ ನೋಡಿ, ಆಗ ತುಂಬಾ ನೋವುಗಳು, ಕೆಲವೊಂದಿಷ್ಟು ಪರಿಸ್ಥಿತಿಗಳನ್ನ ನಾವು ನಿಜವಾಗಿ ಆಸಿಟೀಸ್ ನೋಡೋದಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ನಾವು ನಮಗ್ ಹೀಗ್ ಮಾಡಿದ್ರು ಅನ್ನೋದ್ರಲ್ಲಿ ತುಂಬಾ ಬ್ಯುಸಿ ಆಗ್ಬಿಟ್ಟಿರ್ತೀವಿ. ಎಲ್ಲಾ ಸಿಚುವೇಶನ್ಸ್ ಗಳಲ್ಲೂ ನಾವು ನಮ್ಮ ಜೊತೆಗೇನೆ ಅಸೋಸಿಯೇಟ್ ಮಾಡಿ ನೋಡ್ಬೇಕಾಗಿನೇ ಇಲ್ಲ. ಅವ್ರು ಹಾಗೆ ನಡ್ಕೊಳ್ಳೋದಕ್ಕೂ ಸಾಕಷ್ಟು ಕಾರಣ ಇರಬಹುದು. ನಾನು ಸಂಬಂಧಗಳಿಗಿಂತನೂ ಜಾಸ್ತಿ ವ್ಯಕ್ತಿಗಳನ್ನ, ಒಬ್ರು ಮನುಷ್ಯರು ಅಂತ ನೋಡ್ತೀನಿ. ಹ್ಯುಮ್ಯಾನಿಟಿ ಪ್ಲೇಸ್ ಅ ಬಿಗ್ಗೆಸ್ಟ್ ರೋಲ್. ನನ್ನ ಪ್ರಕಾರ ನಾನು ಸಾಕಷ್ಟು ಸಂಬಂಧಗಳಲ್ಲಿ ನನಗೆ ಅಟ್ಯಾಚ್ಮೆಂಟ್ ಕಂಪ್ಯಾರಿಟಿವ್ಲಿ ಸ್ವಲ್ಪ ಕಮ್ಮಿನೇ, ನಾನು ಒಪ್ಕೊಳ್ತೀನಿ. ತುಂಬಾ ಟೂ ಮಚ್ ಅಟ್ಯಾಚ್ಡ್ ಅಲ್ಲ ನಾನು ಯೂಶಲಿ ಸಂಬಂಧಗಳಲ್ಲಿ. ಆದ್ರೆ ಸಂಬಂಧಗಳಲ್ಲಿ ಪ್ರೀತಿ ಗೌರವ ಖಂಡಿತವಾಗಿ ಕೂಡ ಉಳಿದಿದೆ. ಹೇಗೆ ಉಳಿದಿದೆ ಅಂತಂದ್ರೆ, ಮನುಷ್ಯತ್ವದ ನೆಲೆಯಲ್ಲಿ ಪ್ರತಿ ಒಂದು ಸಂಬಂಧಿಕರನ್ನು ನಾನು ನೋಡ್ತೀನಿ. ಏನೋ ಒಂದು ಸಿಚುವೇಶನ್ಸ್ ಆಯ್ತು, ಏನೋ ಹೇಳಿದ್ರು, ಯಾರಿಗೋ ಏನೋ, ನಮ್ಮಿಂದ ಅವ್ರಿಗೆ ಸಾಕಷ್ಟು ನೋವಾಗಿರ್ಬೋದು, ನಮಗ್ ಗೊತ್ತಿಲ್ಲ ಅಷ್ಟೇ. ಅವ್ರ ಮನ್ಸಲ್ಲಿ ನಮ್ಮ ಬಗ್ಗೆ ಏನಿದೆ ಅಂತ ನಾವ್ ಅಂದ್ಕೊಂಡಿರ್ತೀವಿ. ನಮ್ಗೆ ಹೀಗ್ ಬೇಜಾರ್ ಮಾಡಿದ್ರು, ಹಾಗೆ ಬೇಜಾರ್ ಮಾಡಿದ್ರು, ಅವ್ರಿಗೂ ಅದ್ರ 3 ಪಟ್ಟು ಬೇಜಾರಾಗಿರ್ಬೋದು, ನಮಗ್ ಗೊತ್ತಿಲ್ಲ ಅಷ್ಟೇ. ಆದ್ರೆ ಇಲ್ಲಿ ನಮಗ್ ಬೇಜಾರಾಗಿದ್ದನೆ ನಾವು ಕನ್ಸಿಡರ್ ಮಾಡೋದಾದ್ರೂ ಕೂಡ, ನಮಗ್ ಮಾಡಿದ್ರು ಅನ್ನೋದನ್ನ ನಾವು ಪಕ್ಕದಲ್ಲಿ ಇಟ್ಟು, ಸೈಡಿಗೆ ಇಟ್ಟು, ಅವರು ಬೆಳೆದು ಬಂದ ಪರಿಸ್ಥಿತಿ ಏನು, ಅವರ ಸಿಚುವೇಶನ್ಸ್ ಗಳೇನು, ಅವರ ಎಕ್ಸ್ಪೀರಿಯನ್ಸ್ ಏನು, ಅವರು ಹೊರಗಡೆ ಪ್ರಪಂಚಕ್ಕೆ ಎಷ್ಟು ಎಕ್ಸ್ಪೋಜರ್ ಆಗಿದ್ದಾರೆ. ಕೆಲವರು ಅದೇ ಪರಿಸ್ಥಿತಿನಲ್ಲೇ ಇರ್ತಾರೆ, ಅವ್ರು ಹೊರಗಡೆ ಹೇಗ್ ನಡೀತಿದೆ, ಪ್ರಪಂಚ ಬದಲಾಗಿದೆ ಅನ್ನೋದನ್ನ ಒಬ್ಸರ್ವ್ ಕೂಡ ಮಾಡಿರಲ್ಲ. ಅಥವಾ ಅವ್ರದ್ದು ಏನೋ ಒಂದು ಹೆಲ್ತ್ ಸಮಸ್ಯೆ ಇರಬಹುದು, ಇನ್ನೇನೋ ಸಿಚುವೇಶನ್ಸ್ ಗಳಿರ್ಬೋದು. ಒಬ್ಬ ಮನುಷ್ಯರಾಗಿ ಅವರ ಬದಲಾವಣೆ, ಅವರ ಜೀವನ ಹೇಗ್ ನಡೀತಿದೆ, ಇವರ ಅಪ್ಬ್ರಿಂಗಿಂಗ್ ಹೇಗಾಗಿದೆ, ಇವ್ರ ಎಕ್ಸ್ಪೀರಿಯನ್ಸ್ ಏನು, ಇವ್ರ ಪ್ಲಸ್ ಮೈನಸ್ ಸ್ಟ್ರೆಂತ್ಸ್, ಇವನ್ನೆಲ್ಲಾನು ಕೂಡ ನೀವು ನೋಡ್ತಾ ಹೋದ್ರೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಒಂದು ಸ್ಟಡಿ ಸಬ್ಜೆಕ್ಟ್ ತರ ಅವ್ರ ಬಗ್ಗೆ ನೀವು ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ಇರುತ್ತೆ. ನಾವು ಕ್ಯೂರಿಯಾಸಿಟಿಯಿಂದ ನೋಡ್ಬೋದು. ಓಕೆ, ಅನಾಲಿಸಿಸ್, ಸೆಲ್ಫ್ ಅನಾಲಿಸಿಸ್, ಲರ್ನಿಂಗ್. ಓಕೆ, ಇವ್ರ ಅದಕ್ಕೆ ಹೀಗ್ ಮಾಡಿದ್ರ ಈ ತರನ, ಇವ್ರ ವ್ಯಕ್ತಿತ್ವ ಈ ತರನ. ಓಕೆ, ಅವ್ರನ್ನ ಒಂದು ಮನುಷ್ಯರಾಗಿ ವಿದೌಟ್ ಜಡ್ಜ್ಮೆಂಟ್, ಏನು ಜಡ್ಜ್ ಮಾಡಿದೆ, ಪ್ರತಿಯೊಬ್ಬರದು ನಾಲೆಜ್ ಡಿಫ್ರೆಂಟ್, ಪ್ರತಿಯೊಬ್ಬರದು ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್, ಅದಕ್ಕೆ ತಕ್ಕನಾಗಿ ಅವ್ರು ನಡ್ಕೊಳ್ಳೋ ರೀತಿನೂ ಕೂಡ ಡಿಫ್ರೆಂಟ್ ಆಗಿನೇ ಇರುತ್ತೆ. ಅದ್ರ ಹಿಂದಿನ ಸಂಸ್ಕಾರಗಳು ಕೂಡ ಮ್ಯಾಟರ್ ಆಗತ್ತೆ. ಸೊ ಇಷ್ಟೊಂದೆಲ್ಲ ವಿಷಯಗಳು ಮ್ಯಾಟರ್ ಆಗುವಾಗ ನಾವು ಅವರ ಒಂದು ಕ್ಯೂರಿಯಾಸಿಟಿ ಕಣ್ಣಿಂದ ಇವ್ರು ಹೀಗ ಅಂತ ತಿಳ್ಕೊಳ್ಳೋಣ ಅಷ್ಟೇ. ಜಡ್ಜ್ಮೆಂಟ್ ಆಗ್ಬೇಕಾದ ಅಗತ್ಯನೇ ಇಲ್ಲ. ಅವರು ಒಬ್ರು ಮನುಷ್ಯರು ಅನ್ನೋದನ್ನ ನೋಡಿ, ಒಂದು ಮನುಷ್ಯರಿಗೆ ಕೊಡ್ಬೇಕಾದ ಬೇಸಿಕ್ ಪ್ರೀತಿ ಗೌರವ, ಅದು ಯಾರೇ ಆಗ್ಲಿ, ಸಂಬಂಧಿಕರ ಅಲ್ಲದೆ ಇರ್ಲಿ, ಸುತ್ತಲಿನವರಾಗ್ಲಿ, ಯಾರೇ ಆದ್ರೂ ಕೂಡ ಒಂದು ಬೇಸಿಕ್ ಗೌರವನ ಮನುಷ್ಯರಾಗಿ ನಾವು ಪ್ರತಿಯೊಬ್ಬರಿಗೂ ಕೊಡೋದನ್ನ ಅಭ್ಯಾಸ ಮಾಡ್ಕೊಂಡ್ರೆ, ನೀವೇ ಯೋಚನೆ ಮಾಡಿ ನೋಡಿ, ಎಲ್ಲಿ ಗೌರವ ಇರುತ್ತೋ ಅಲ್ಲಿ ಸಂಬಂಧಗಳು ಫೇಡ್ ಆಗೋದಕ್ಕೆ ಹೇಗ್ ಸಾಧ್ಯ? ಗೌರವ ಇರೋ ಅಲ್ಲಿ ಸಂಬಂಧಗಳು ಫೇಡ್ ಆಗೋಕೆ ಸಾಧ್ಯನೇ ಇಲ್ಲ. ಎಲ್ಲಿ ನಾವು ಗೌರವ ಕಳ್ಕೊಳ್ತೀವಲ್ಲ ಅಲ್ಲಿ ಸಂಬಂಧಗಳು ಕೂಡ ಹದಗೆಡುತ್ತೆ. ಅದೇ ನಾವು ಆ ಗೌರವನ ಉಳಿಸ್ಕೊಂಡು ಹೋದಾಗ ಸಾಕಷ್ಟು ಸಂಬಂಧಗಳು, ನೀವು ನನಗೇನ್ ಮಾಡಿದ್ರು, ನಾನು ಅನ್ನೋದನ್ನ ಸೈಡಿಗೆ ಇಟ್ಟುಬಿಡಿ, ಮನುಷ್ಯರಾಗಿ ನೋಡಿ ಅವರನ್ನ. ನನ್ನ ಲೈಫ್ ಅಲ್ಲಿ ನಾನು ಸುಖ ಇರೋರ್ನೆಲ್ಲರನ್ನು ಕೂಡ ನಾನು ಮನುಷ್ಯರಾಗಿ ನೋಡ್ತೀನಿ. ಇವ್ರು ಒಬ್ರು ಮನುಷ್ಯರು, ಇವ್ರದ್ದು ಈ ತರ. ಓಕೆ, ಇವತ್ತು ಈ ತರ ಇದ್ಯಾ, ಈ ತರ ಮೈಂಡ್ ಸೆಟ್ ಇದ್ಯಾ, ಈ ತರ ಏನೋ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಕೋಪ ಬಂದಿದೆ, ಏನೋ ಹಿಂದೆ ಫ್ರಸ್ಟ್ರೇಷನ್ಸ್ ಇರ್ಬೋದು, ಅಥವಾ ದುಃಖದಲ್ಲಿ ಮಾತಾಡ್ತಿದ್ದಾರೆ, ಏನೋ ಸಮಸ್ಯೆಗಳು ಇರ್ಬೋದು, ಬೇಜಾರಾಗಿರ್ಬೋದು. ಆತರ ಒಂದು ನೀವು ಅದ್ರ ಬಿಹೈಂಡ್ ದ ರೀಸನ್ ಅನ್ನ ಸ್ಟಡಿ ಮಾಡೋದಕ್ಕೆ ಒಂದು ಒಳ್ಳೆ ಸ್ಟಡಿ ಮೆಟೀರಿಯಲ್ ಆಗ್ತಾರೆ ಎದುರುಗಡೆ ಇರೋರು. ಸಾಕಷ್ಟು ಕಲಿಸುವಂತ ಗುರುಗಳಾಗ್ತಾರೆ ಎದುರುಗಡೆ ಇರೋರು. ನಿಮಗೆ ಒಂದು ಹ್ಯೂಮನ್ ಸೈಕಾಲಜಿನಲ್ಲಿ ಇಷ್ಟು ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ ಅಂತಂದ್ರೆ ಹೇಗೆಲ್ಲ ಇರ್ತಾರಲ್ವಾ, ಎಷ್ಟೆಲ್ಲ ವೆರೈಟಿ ಜನ ಇರ್ತಾರಲ್ವಾ ಪ್ರಪಂಚದಲ್ಲಿ ಅನ್ನೋ ಹಾಗಾಗತ್ತೆ. ಒಂದು ಬೆರಗು ಗಣ್ಣಿನಿಂದ ನೋಡೋದನ್ನ ಅಭ್ಯಾಸ ಮಾಡ್ಕೊಳ್ತೀರಿ. ಒಂದು ರೆಸ್ಪೆಕ್ಟ್ ವಿದೌಟ್ ಜಡ್ಜ್ಮೆಂಟ್, ಏನು ಜಡ್ಜ್ಮೆಂಟ್ ಇಲ್ಲದೆ ಆಸ್ ಇಟ್ ಈಸ್ ಎದುರುಗಡೆ ಇರೋ ಮನುಷ್ಯರನ್ನ ನೀವು ಕಣ್ಣು ಬಿಟ್ಟು ಮನುಷ್ಯರಾಗಿ ನೋಡೋದು ಸಾಧ್ಯ ಆಗುತ್ತೆ. ಆಗ ಸಂಬಂಧಗಳು ತಾನಾಗಿ ಉಳಿಯುತ್ತೆ. ಪ್ರತಿಯೊಂದು ಸಂಬಂಧಗಳನ್ನು ಸಂಬಂಧದ ಚೌಕಟ್ಟಲ್ಲೇ ನಾವು ನೋಡ್ಬೇಕಾಗಿಲ್ಲ, ಒಬ್ಬ ವ್ಯಕ್ತಿಯಾಗಿ ನೋಡಿ ಆ ವ್ಯಕ್ತಿಗೆ ನಾವು ಸಲ್ಲಿಸಬೇಕಾದ ಗೌರವವನ್ನ, ಕನಿಷ್ಠ ಮರ್ಯಾದೆಯನ್ನ ನಾವು ಸಲ್ಲಿಸ್ತಾ ಹೋದ್ರೆ, ಟ್ರಸ್ಟ್ ಮೀ, ಅಟ್ಯಾಚ್ಮೆಂಟ್ ತುಂಬಾ ಇಲ್ಲದೆ ಇದ್ರೂ ಕೂಡ ಆ ಸಂಬಂಧಗಳು ಮೇಂಟೈನ್ ಆಗುತ್ತೆ ತುಂಬಾ ಲಾಂಗ್ ರನ್ ವರೆಗೂ. ಸಸ್ಟೈನಬಿಲಿಟಿ ಇನ್ ರಿಲೇಶನ್ಶಿಪ್, ಸಂಬಂಧಗಳಲ್ಲಿ ಒಂದು ಸುಸ್ಥಿರವಾದ ಒಂದು ಅಭಿವೃದ್ಧಿ ತಾನಾಗೆ ಆಗ್ತಾ ಹೋಗುತ್ತೆ. ನನ್ ಸುತ್ತಲಿರೋ ಸಂಬಂಧಗಳಂತೂ ಟಚ್ ವುಡ್ ಆಸ್ ಆಫ್ ನೋ ಇಲ್ಲಿವರೆಗೆ ನಾನು ಇದೇ ಯೋಚನೆಯೊಂದಿಗೆ ಇಲ್ಲಿವರೆಗೂ ಮುಂದುವರ್ಸ್ಕೊಂಡು ಬಂದಿದ್ದೀನಿ ಇವಾಗಲ ಹೃದಯದಿಂದ. ಮೇನ್ ಆಗಿ ನಾನು ಹೇಳಿದ್ನಲ್ಲ ಲಾಸ್ಟ್ ಪಾಯಿಂಟು, ಒಬ್ಬ ವ್ಯಕ್ತಿಯಾಗಿ ಅವರ ಜರ್ನಿನ ನಾವು ಯೋಚನೆ ಮಾಡ್ತಾ ಹೋದ್ರೆ
ನಮಗೆ ಏನ್ ಮಾಡಿದ್ರು ಅದೆಲ್ಲ ಬಿಟ್ಟು ಬಿಡೋಣ, ತಲೆನಲ್ಲಿ ನಾವು ಕಲಿಯೋದಕ್ಕೆ ಎಷ್ಟು ವಿಷಯಗಳಿದೆ ಅದನ್ನ ತುಂಬಿಸ್ಕೊಳ್ಳೋಣ. ಹಳೇದ್ನ ಪಾಸ್ಟ್ ಅನ್ನ ಬಿಡ್ತಾ ಹೋದ್ರೆ ಖಂಡಿತವಾಗಿಯೂ ಕೂಡ ಸಂಬಂಧಗಳಲ್ಲಿ ಸುಸ್ಥಿರ ಅಭಿವೃದ್ಧಿ ಸಾಧ್ಯ. ಖಂಡಿತವಾಗಿಯೂ ಕೂಡ ಪ್ರಯತ್ನಿಸಿ ನೋಡಿ. ವಿಡಿಯೋ ಲೆಂತ್ ಆದ್ರೂ ಕೂಡ ಕೊನೆ ತನಕ ತಪ್ಪದೆ ನೋಡಿರೋರ್ಗೆ ಖಂಡಿತವಾಗಿಯೂ ಕೂಡ ಒಂದು ಥ್ಯಾಂಕ್ ಯು. ಈ ವಿಷಯನ ನೀವು ಇಂಪ್ಲಿಮೆಂಟ್ ಮಾಡೋದಕ್ಕೆ ಏನನ್ನೋ ಕೊಂಡ್ಕೋಬೇಕಾಗಿಲ್ಲ. ಜಸ್ಟ್ ನಿಮ್ಮ ಮೈಂಡ್ ಸೆಟ್ ನೆಕ್ಸ್ಟ್ ಟೈಮ್ ಏನೋ ಒಂದು ಸಿಚುವೇಶನ್ಸ್ ಬಂದಾಗ ಈ ಪಾಯಿಂಟ್ಸ್ ಗಳನ್ನ ಯೋಚಿಸಿ ನೋಡಿ. ಒಂದು ಸಸ್ಟೈನಬಿಲಿಟಿ, ನೀವು ಎಷ್ಟು ಫ್ರೀಕ್ವೆನ್ಸಿನಲ್ಲಿ ಇದು ಒನ್ ಟೈಮ್ ಕಮಿಟ್ಮೆಂಟಾ ಅಥವಾ ರಿಪೀಟೆಡ್ ಕಮಿಟ್ಮೆಂಟಾ ಅನ್ನೋದನ್ನ ಯೋಚಿಸಿ ನೋಡಿ. ನೆಕ್ಸ್ಟ್ ಒನ್ ಸೀಸನ್ಸ್ ಬಗ್ಗೆ ಕೂಡ ಗಮನಿಸಿ ನೋಡಿ. ಇನ್ನೊಂದು ಥರ್ಡ್ ಒನ್ ಹ್ಯುಮ್ಯಾನಿಟಿ, ಎದುರುಗಡೆ ಇರೋರ್ನ ಒಬ್ಬ ಮನುಷ್ಯರಾಗಿ ನೋಡಿ. ಇದು ಮೂರನ್ನು ನೀವು ಗಮನದಲ್ಲಿ ಇಟ್ಕೊಂಡ್ರೆ ಸಾಕಷ್ಟು ಸಂಬಂಧಗಳು ತಾನಾಗಿ ಕೊನೆ ತನಕ ಉಳಿಯುತ್ತೆ. ಇವತ್ತಿನ ದಿವ್ಯಗಳಿಕೆನಲ್ಲಿ ಇಷ್ಟೇ. ವಿಡಿಯೋ ಹೇಗನ್ನಿಸ್ತು ಖಂಡಿತ ಕಾಮೆಂಟ್ ಸೆಕ್ಷನ್ ತಿಳಿಸಿ. ಇಷ್ಟ ಆದ್ರೆ ಲೈಕ್ ಮಾಡಿ. ಮುಂದಿನ ಸಸ್ಟೈನಬಿಲಿಟಿ ವಿಡಿಯೋಸ್ಗಳಿಗಾಗಿ ವಸ್ತುಗಳಲ್ಲೂ ಕೂಡ ಸಾಕಷ್ಟು ಸಸ್ಟೈನಬಿಲಿಟಿನ ಈಸಿ ಮಾಡುವಂತ ವಿಷಯಗಳಿದೆ. ಅದನ್ನೆಲ್ಲ ನೆಕ್ಸ್ಟ್ ನಾವು ನೋಡೋಣ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.